ಸ್ವಯಂ ಟೈಮ್ಸ್ ಬಂಧುಗಳೇ, ನಾನು ವಸಂತ್ ಕುಮಾರ್. ಸಾವಿರಾರು ಮಂದಿಯನ್ನು, ಸಾವಿರ ಮಾತ್ರ ಅಲ್ಲ ಲಕ್ಷಾಂತರ ಮಂದಿಯನ್ನು ಪ್ರವಾಸೋದ್ಯಮದ ಮೂಲಕ ಕಾರ್ಕಳದತ್ತ ಸೆಳೆಯಬೇಕಾಗಿದ್ದ ಕಾರ್ಕಳ ಬೈಲೂರಿನ ಉಮಿಕಲ್ ಕುಂಜದ ಮೇಲಿರುವ ಪರಶುರಾಮರ ಮೂರ್ತಿ ಇವತ್ತು ವಿವಾದದ ಕೇಂದ್ರ ಬಿಂದುವಾಗಿದೆ. ಇದು ಬರೀ ತಾಲೂಕು ಮಾತ್ರ ಅಲ್ಲ, ರಾಜ್ಯ ಮಟ್ಟದಲ್ಲಿ ಕೂಡ ವಿವಾದವನ್ನು ಸೃಷ್ಟಿಸಿದೆ. ಈಗ ಅದರ ನಂತರದ ದಿನಗಳಲ್ಲಿ ಇದು ಈಗ ಯಾವಾಗ 2023 ಜನವರಿ ತಿಂಗಳಲ್ಲಿ ಲೋಕಾರ್ಪಣೆಯಾಯಿತು, ಅದರ ನಂತರ 3-4 ತಿಂಗಳೊಳಗೆ ಆ ಯೋಜನೆಯೇ ರದ್ದತಿ ಆಗಿತ್ತು. ಇದು ಎಲ್ರಿಗೂ ತಿಳಿದ ವಿಚಾರ. ಈಗ ಮತ್ತೆ ಆ ಮೂರ್ತಿಯ ಗೊಂದಲಗಳು ತಮಗೂ ಗೊತ್ತಿದೆ, ಹಲವಾರು ವಿಚಾರಗಳಲ್ಲಿ ಗೊಂದಲಗಳು ಉಂಟಾಗಿ ಈಗ ಆ ಮೂರ್ತಿಯ ಸೊಂಟದ ಮೇಲ್ಭಾಗವೇ ಇಲ್ಲ, ಸೊಂಟದ ಕೆಳಭಾಗ ಮಾತ್ರ ಇದೆ. ನೋಡಲಿಕ್ಕೂ ಒಂದು ರೀತಿಯ ಅಸಹ್ಯ ಆಗ್ತದೆ. ಪರಶುರಾಮ ಥೀಮ್ ಪಾರ್ಕ್ ಇವತ್ತು ವಿವಾದದ ಬಹಳಷ್ಟು ದೊಡ್ಡ ಕೇಂದ್ರ ಬಿಂದುವಾಗಿಯೇ ಹೋಗಿದೆ. ಈಗ ಕಳೆದ ವಾರದಲ್ಲಿ ಕಾರ್ಕಳದ ಕಾಂಗ್ರೆಸ್ ನಾಯಕ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿ ಅವರು ಒಂದಷ್ಟು ಅಷ್ಟಮಂಗಲದ ವಿಚಾರದಲ್ಲಿ ಪ್ರಸ್ತಾಪ ಮಾಡಿದರು. ಆ ಅಷ್ಟಮಂಗಲ ಅಲ್ಲಿ ಮಾಡಬೇಕು, ಯಾಕಂದರೆ ಧಾರ್ಮಿಕ ವಿಚಾರಗಳಿಂದಾಗಿ ಅದಕ್ಕೆ ಹಿನ್ನಡೆಯಾಗಿದೆ ಹೇಳುವ ಒಂದು ಪ್ರಸ್ತಾಪ ಕೂಡ ಮಾಡಿದರು. ಆ ಅಷ್ಟಮಂಗಲ ಹೇಳುವ ಒಂದು ಶಬ್ದವೇ ಭಾಳಷ್ಟು ಗೊಂದಲಕ್ಕೆ ಈಡಾಗಿದೆ. ಯಾಕಂದರೆ ಭಾಳಷ್ಟು ಮಂದಿ ಅಷ್ಟಮಂಗಲವನ್ನೇ ಟ್ರೋಲ್ ಮಾಡಲಿಕ್ಕೆ ಹೊರಟಿದ್ದಾರೆ. ಈಗ ನಾವಿವತ್ತು ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟರಲ್ಲಿ ಈ ವಿಚಾರದ ಬಗ್ಗೆ ಮಾತಾಡ್ತೇವೆ. ಯಾಕಂದರೆ ಅವರು ಯಾಕೆ ಅಷ್ಟಮಂಗಲದ ಪ್ರಸ್ತಾಪ ಯಾಕೆ ಹಾಕಿದರು, ಯಾಕಂದರೆ ಅದು ಸರ್ಕಾರಿ ಯೋಜನೆಯ ಮೂಲಕ ಆದ ಒಂದು ಕಾಮಗಾರಿ. ಹಾಗಾಗಿ ಅವರು ಆ ಸರ್ಕಾರಿ ಯೋಜನೆಯ ಮೂಲಕ ಆದ ಕಾಮಗಾರಿಗೆ ಅಷ್ಟಮಂಗಲ ಹೇಳುವ ಒಂದು ವಿಚಾರವನ್ನು ಯಾಕೆ ತಂದರೆ ಹೇಳುವ ಬಗ್ಗೆ ಒಂದಷ್ಟು ಹೊತ್ತು ಮಾತಾಡ್ತೇವೆ. ಇದು ಇಂದಿನ ಸ್ವಯಂ ಟೈಮ್ಸ್ ವಿಶೇಷ. ಉದಯ್ ಕುಮಾರ್ ಶೆಟ್ಟಿ ನಮಸ್ಕಾರ. ನೋಡಿ, ಈಗ ಕಾರ್ಕಳದ ಉಮಿಕಲ್ ಕುಂಜ ಅದರಲ್ಲಿ ಒಂದಷ್ಟು ಗೊಂದಲಗಳು ಬಹಳಷ್ಟು ಹೇಳ್ತಲೇ ಇದೆ. ಈಗ ತಾವು ಕಳೆದ ವಾರ ಪ್ರಸ್ತಾಪ ಮಾಡಿದ್ರಿ, ಅಲ್ಲಿ ಅಷ್ಟಮಂಗಲ ಮಾಡಬೇಕು ಅಂತ ಪ್ರಸ್ತಾಪ ಮಾಡಿದಿರಿ. ಈಗ ತಮಗೆ ಅಷ್ಟಮಂಗಲದ ವಿಚಾರ ಯಾಕೆ ಪ್ರಸ್ತಾಪಕ್ಕೆ ಬಂತು? ನಿಮಗೆ ಗೊತ್ತಿದ್ದ ಹಾಗೆ ಈ ಪ್ರಾಜೆಕ್ಟಲ್ಲಿ ಏನೆಲ್ಲ ತೊಂದರೆ ಆಯಿತು ಏನೆಲ್ಲ ಗೊತ್ತಿದೆ. ನಾವೇನು ವಿಚಾರದಲ್ಲಿ ನಾವು ಒಳ್ಳೆ ಪ್ರಾಜೆಕ್ಟ್, ಒಳ್ಳೆ ಪ್ರವಾಸೋದ್ಯಮ ಆಗ್ತದೆ ಅಂತೇಳಿ ಹೋಗಿ ಹೇಳಿ ಬಂದವರು. ಆದರೆ ಇವತ್ತು ಅದರದ್ದು 1.5 ವರ್ಷದಿಂದ ಮೂರ್ತಿ ನಕಲಿ ಮಾಡಿ ಎಲ್ಲ ಮಾಡಿ ನಮ್ಮ ಮಾಜಿ ಸಚಿವರ ಕುಮ್ಮಕ್ಕಿನಿಂದ ಇಷ್ಟೆಲ್ಲ ಜನ ಮಾಡುವಾಗೆ ಕಾರ್ಕಳಕ್ಕೆ ಒಂಥರ ಶಾಪಗ್ರಸ್ತವಾಗಿ ಇದು ಪರಿಣಮಿಸ್ತಿದೆ. ಈಗ ನಾನು ಏನು ಹೇಳಿದ್ರೆ, ಇನ್ನು ಮುಂದೆ ಮಾಡ್ಕೊಂಡು ಹೋಗುವಾಗ ಅದೊಂದು ದೈವಿ ಶಕ್ತಿ ಇದೆ, ಅಲ್ಲಿ ಬ್ರಹ್ಮಬೈದ್ಯರ್ಕಳ ಅದು ಕುರು ಇದೆ, ಅಥವಾ ಅಲ್ಲಿ ಒಂದು ಬಾವಿ ಇತ್ತು ಅಂತೆಲ್ಲ ಹಿರಿಯರು ಹೇಳ್ತಾ ಇದ್ದಾರೆ. ಹಾಗೆ ಪುನರಪಿ ಇಷ್ಟೆಲ್ಲ ದೊಡ್ಡ ಅವಘಡ ಆಗುವಾಗ ನಾವು ಪ್ರಶ್ನೆ ಚಿಂತನೆ ಮಾಡಿ ಹಿಂದೂ ಧಾರ್ಮಿಕ ನೆಲೆಯಲ್ಲಿ ಮಾಡಿದರೆ ಒಳ್ಳೆಯ ಅಂತ ಇನ್ನೂ ಪುನಃ ಖರ್ಚು ಮಾಡುವಾಗ ₹100 ಖರ್ಚು ಮಾಡುವಾಗ ₹1 ಪ್ರಶ್ನೆ ಚಿಂತನೆ ಮಾಡಿಕೊಂಡ್ರೆ ಮುಂದೆ ಮಾಡೋ ₹99 ಒಳ್ಳೆ ರೀತಿಯಲ್ಲಿ ಆಗ್ತದೆ. ಇಲ್ಲ ಪುನಃ ಮಾಡಿದ ನಂತರ ಅವರು ಹೇಳಿದಾಗೆ ಅದು ಸೋಡು ಸರಿ ಇಲ್ಲ, ಅದರದ್ದು ಬಿಲ್ಲು ಸರಿ ಇಲ್ಲ, ಏನೆಲ್ಲ ಅವರು ಮತ್ತೆ ಮಾತಾಡ್ತಾರೆ. ಆ ಕಥೆಯೆಲ್ಲ ಮಾತಾಡೋದಕ್ಕಿಂತ ನಮ್ಮಲ್ಲಿ ತುಂಬ ವಿದ್ವಾಂಸರು ಇದ್ದಾರೆ, ಇಡೀ ಜಗತ್ತಿನಾದ್ಯಂತ ಹೋಗಿ ಪ್ರಶ್ನೆ ಹೇಳೋ ಒಳ್ಳೊಳ್ಳೆ ನಮ್ಮ ಸಂಪ್ರದಾಯಸ್ಥ ಎಲ್ಲ ಧಾರ್ಮಿಕ ವಿಧಿವಿಧಾನ ಮಾಡೋರಿದ್ದಾರೆ. ಅವರೆಲ್ಲ ಕೂಡಿಕೊಂಡು ಒಂದು ಚಿಂತಕರ ಚಾವಡಿ ಅಂತ ಮಾಡಿ ಅದರ ಮೂಲಕ ಮಾಡಿದರೆ ಮುಂದೆ ಮಾಡುವ ಕೆಲಸ ಒಳ್ಳೆಯದಾಗ್ತದೆ ನನ್ನ ಅಭಿಪ್ರಾಯ. ಈ ಪ್ರಾಜೆಕ್ಟ್ ನಿಮಗೆ ಗೊತ್ತಿದ್ದಾಗೆ 2023 ಜನವರಿಯಲ್ಲಿ ಓಪನ್ ಆಯಿತು. ಆದ 2 ತಿಂಗಳಲ್ಲಿ ಅವರೇ ಸರ್ಕಾರ ಇರುವಾಗ ಅವರ ಮುಖ್ಯಮಂತ್ರಿ ಬಂದು ಉದ್ಘಾಟನೆ ಮಾಡಿದ್ರು, ಪುನಃ ಪ್ರಾಜೆಕ್ಟನ್ನೇ ಕ್ಯಾನ್ಸಲ್ ಮಾಡಿದಂತ ಬಂದ ಸರ್ಕಾರಿ ಆರ್ಡ್ರ್ ಇದೆ. ಅದು ಏನೇ ಇರಲಿ, ನಾವು ಅದೆಲ್ಲ ಗೊಂದಲ ಆಯಿತು, ಮತ್ತು ನಕಲಿ ಅಂತಾಯಿತು, ಸುಪ್ರೀಂ ಹೈಕೋರ್ಟ್ ಜಡ್ಜಿ ಹೇಳಿದರು, ಜನ ಎಲ್ಲ ಚೀತು ಅದು ಉಗಿದ್ರು, ಈಗ ಅಲ್ಲಿ ನೇತಾಡ್ತಾ ಉಂಟು. ಆದ್ರೂ ಈಗ ಪುನರಪಿ ಆ ಫೈಲ್ ನಮ್ಮ AC ಅವರಿಗೆ ಸಬ್ಮಿಟ್ ಆಗಿದೆ. ನಮ್ಮ DC ಅವರು ಅಲ್ಲಿ ಪುನಃ ಅದನ್ನು ಪುನಃಸ್ಥಾಪಿಸಬೇಕು ಅಂತ ನಮ್ಮ ಇಚ್ಛೆಯಾಗಿ ಅವರಿಗೆ ಸಹ ಅದನ್ನು ಮಾಡಬೇಕಂತ ಇಚ್ಛೆ ಇದೆ. ಅವರ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಿ ಆದಷ್ಟು ಬೇಗ ಸರ್ಕಾರಿ ಲೆವೆಲಿಗೆ ಹೋಗಿ ಅದನ್ನು ಅಪ್ರೂವ್ ಮಾಡಿ ತಗೊಬಂದು ಮುಂದೆ ಪ್ರಾಜೆಕ್ಟನ್ನು ಕಂಟಿನ್ಯೂ ಮಾಡುವಾಗಿ ಮುತುವರ್ಜಿ ತಗೊಳ್ಳಿ. ಅದ್ರ ಜೊತೆಗೆ ಅಷ್ಟಮಂಗಲವನ್ನು ಇಡಬೇಕಂತ ನಾನು ಅದನ್ನು ಯಾಕೆ ಹೇಳಿದಂದರೆ, ಧಾರ್ಮಿಕ ವಿಧವಾದ ಇದು ಯಾವುದಾದ್ರೂ ನಮ್ಮ ಸರ್ಕಾರದ ಸ್ವಾಮ್ಯಕ್ಕೆ ಒಳಪಟ್ಟದ್ದು. ಈಗ ನಮ್ಮ ಎಲ್ಲ ನಿಮ್ಮ ಧಾರ್ಮಿಕ ದತ್ತಿ ಇಲಾಖೆಗೆ ಸಂಬಂಧಪಟ್ಟ ಟೆಂಪಲ್ಗಳಿವೆ, ಕಾಪು ಇರ್ಬೋದು, ಕೊಲ್ಲು ಇರ್ಬೋದು, ಎಲ್ಲ ಕಡೆ ಅಲ್ಲೆಲ್ಲೋ ಅಷ್ಟಮಂಗಲ ಇಷ್ಟು ಚಿಂತನೆ ಮಾಡಿ ಮಾಡೋದು ಎಲ್ಲ ಕೆಲಸವನ್ನು. ಇಲ್ಲಿ ಸಹ ಹಾಗೆ ಮಾಡಿ. ಇದು ಯಾರೋ ಒಬ್ಬ ಅಲ್ಲಿ ಕಂಚಿದ್ದೇ ಇಡಬಾರ್ದು ಅಂತೇಳಿ ಒಬ್ಬರ ನಿರ್ಧಾರ ಅಲ್ಲ, ಅದು ಇಡೀ ಸಾಮೂಹಿಕ ನಿರ್ಧಾರ ಆಗಬೇಕು. ಜನ ಅದನ್ನು ಮಾಡಿದ ನಂತರವೇ ಅಲ್ಲಿ ಒಂದು ಕಂಪ್ಲೀಟ್ ಆಗ್ತದೆ ಅಂತ ನನ್ನ ಒಂದು ನಂಬಿಕೆ. ಯಾಕೆಂದರೆ ಪರಶುರಾಮ ಅದು ದೇವರು ಅಥವಾ ಅಲ್ಲಿ ಶಕ್ತಿ ಇದೆ. ಅದರಲ್ಲಿ ಒಂದು ಸಲ ಥೀಮ್ ಪಾರ್ಕ್ ಹೇಳೋದು, ಒಂದು ಸಲ ಅಲ್ಲಿ ಚಪ್ಪಲಿ ಹಾಕೊಂಡು ಹೋಗ್ಬಾರ್ದು ಹೇಳೋದು, ಏನಿದು ಗೊಂದಲ. ಅಲ್ಲಿ ಒಂದು ಸಲ ಭಜನೆ ಮಾಡಬೇಕಂತ ಹೇಳೋದು, ಮಾಡಬಾರ್ದು ಅಂತ ಹೇಳೋದು, ಆ ರೀತಿ ಇರಬಾರ್ದು. ಒಂದು ಸ್ಪಷ್ಟವಾದ ಅದಕ್ಕೆ ಬರಬೇಕಾದ್ರೆ ಅಷ್ಟಮಂಗಲ ಇಡಬೇಕಂತ ನಾನು ಹೇಳಿದ್ದು ಹೌದು. ಮುಂದೆ ಸಹ ನನ್ನ ಪ್ರತಿಪಾದನೆ ಇದು ಖಂಡಿತ ಇದೆ. ಉದಯ್, ತಾವು ಈಗ ವಿವರಣೆ ಕೊಟ್ಟರೆ, ಈಗ ನಮಗೆ ಇನ್ನೊಂದು ಗೊಂದಲ ಏನು ಅಂತ ಕೇಳಿದರೆ, ತಾವು ಈಗ ಅಷ್ಟಮಂಗಲದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೀರಿ. ಈಗ ರಾಜಕೀಯದಲ್ಲಿ ಕೆಸರೆರಚಾಟ ಸಹಜ, ಯಾಕಂದರೆ ಅದು ಇದ್ದದ್ದೇ. ಪ್ರತಿ ಚುನಾವಣೆ ಬರೋ ಮೊದಲು ಅಥವಾ ಈ ಕಾಲಘಟ್ಟದಲ್ಲಿ ಸಂಪೂರ್ಣವಾಗಿ ಕೆಸರೆರಚಾಟ ಆಗ್ತಾ ಇರ್ತದೆ. ಆದರೆ ತಾವೀಗ ಅಷ್ಟಮಂಗಲದ ಪ್ರಸ್ತಾಪ ಹಾಕಿದ ಕೂಡಲೇ ಅಷ್ಟಮಂಗಲವನ್ನೇ ಟ್ರೋಲ್ ಮಾಡ್ತಿದ್ದಾರೆ. ಈಗ ಇದು ಧಾರ್ಮಿಕ ವಿಚಾರದಲ್ಲಿ ಒಂದಷ್ಟು ಧಕ್ಕೆ ತರುವ ವಿಚಾರ ಅಲ್ವಾ? ಭಾಳ ಬೇಸರ ಆಗ್ತದೆ. ಇತ್ತೀಚಿನ ದಿನದಲ್ಲಿ ಸುನೀಲ್ ಕುಮಾರ್ ಸುತ್ತ ತಿರುಗಾಡೋರು, ಆ ನವೀನ್ ನಾಯಕ್ ಅಂತ ಮೇಯ್ನಾಗಿ ಅವನು ಏನು ಮಾತಾಡ್ತಾನೆ ಅಂತಿಲ್ಲ, ಅವನ ಮಾನಸಿಕ ಸ್ಥಿತಿಯತೆಯನ್ನು ಕಳ್ಕೊಂಡಿದ್ದಾನೆ. ಈಗ ನನ್ನ ಬಗ್ಗೆ ವೈಯಕ್ತಿಕವಾಗಿ ರಾಜಕೀಯವಾಗಿ ಏನು ಬೇಕಾದ್ರೆ ಹೇಳಿ, ಆದರೂ ನಾನು ಹೇಳಿದ್ದು ಒಂದು ಅಷ್ಟಮಂಗಲ ಇಡಬೇಕಂತ. ಅಷ್ಟಮಂಗಲ ಅಂದರೆ ಪವಿತ್ರವಾದ ಹಿಂದೂ ಧಾರ್ಮಿಕ ವಿಧಿಯಲ್ಲಿ ಬರುವ ಸುರುಗಿ ಚಿಂತನೆ ಮಾಡೋ ವಿಷಯ. ಅದನ್ನೇ ಹಾಸ್ಯಾಸ್ಪದವಾಗಿ ಮಾತಾಡ್ತಿದ್ದಾರೆ ಅಂದರೆ ಅವನ ಮನಸ್ಥಿತಿ ಏನಿರ್ಬೋದು, ಎಷ್ಟು ನೀಚೆ ಇರ್ಬೋದು, ಎಷ್ಟು ಕೆಟ್ಟವನಿರ್ಬೋದು ಅವ.
ಇಂಥ ಎಲ್ಲ ಲೆವೆಲ್ಗೆ ಯಾರು ಇಳಿಬಾರ್ದು. ರಾಜಕೀಯ ಬರ್ತದೆ ಹೋಗ್ತದೆ ಬೇರೆ ವಿಚಾರ. ಈಗ ಅವರೇ ತಪ್ಪು ಮಾಡಿಕೊಂಡು ಈಗ ನಾವು ಮಾಡಿದ್ದು ಸರಿ ಉಂಟು ಅಂತೇಳಿ ಪ್ರತಿಪಾದನೆ ಮಾಡುವ ಈ ಒಂದು ಹೀನಾಯ ಮನಸ್ಥಿತಿಯವರಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಎನಿವೆ, ನಾನು ಹೇಳೋದಕ್ಕೆ ನಾನು ಬದ್ಧನಿದ್ದೇನೆ. ಅದು ಯಾರು ಅದನ್ನು ಮಾಡ್ತಾರೆ, ಇವರು ಧರ್ಮ ದೇವರ ಹೆಸರಲ್ಲಿ ಕೇವಲ ರಾಜಕೀಯ ಇಲೆಕ್ಷನ್ ಬರುವಾಗ ಮಾತ್ರ ರಾಜ್ಯಕ್ಕೆ ಮಾತ್ರ ಬಳಸ್ಕೊಳ್ಳಿಕ್ಕೆ ಇವರು ಧರ್ಮ ದೇವರು, ಮತ್ತು ಇವರಿಗೆ ಯಾವತ್ತೂ ಬೇಡ. ಇದೆಲ್ಲ ನಾವು ಹಿಂದಿನ ನೋಡ್ತಾ ಬಂದಿದ್ದೇವೆ, ಈಗ ಸಹ ನಡೀತಾನೆ ಇದೆ. ಅದು ಸಹ ಕಾರ್ಕಳದಲ್ಲಿ ನಿರಂತರವಾಗಿ ಇವರು ಕೇವಲ ರಾಜಕೀಯಕ್ಕೋಸ್ಕರ ಮಾತ್ರ ಧರ್ಮ ದೇವರನ್ನು ಬಳಸ್ಕೊಳ್ಳೋದು. ಅದು ಮುಗ್ದ ವೆರಿ ನೆಕ್ಸ್ಟ್ ಡೇ ಇವರಿಗೆ ಯಾವುದೂ ಬೇಡ. ಹಾಗೆ ನಮ್ಮ ಮಾಜಿ ಸಚಿವರಿಂದ ಸೇರಿದು ಅವರ ಎಲ್ಲ ಹಿಂದೆ ತಿರುಗೋ ಪಟ್ಲಮಗಳು ಎಲ್ಲರನ್ನು ನಾನು ಹೇಳುವುದಿಲ್ಲ, ಯಾಕಂದರೆ ಅವರ ಹಿಂದೆ ಯಾರದನ್ನು ಅದನ್ನೇ ಮಾಡ್ತಾರೆ, ರಾಜಕೀಯ ಉಪಯೋಗಿಸ್ತಾರೆ. ಅವರ ಬಗ್ಗೆ ಭಾಳ ನನಗೆ ಬೇಸರ ಇದೆ. ಅದು ಇಷ್ಟು ಹೀನಾಯವಾಗಿ ನಮ್ಮ ಒಂದು ಪವಿತ್ರವಾದ ಒಂದು ಅಷ್ಟಮಂಗಲ ಬಗ್ಗೆ ಇಷ್ಟು ಕೀಳಾಗಿ ಮಾತಾಡಿದ್ದು ಯಾರಿಗೂ ಶೋಭೆ ತರೋ ವಿಷಯ ಅಲ್ಲ. ಮುಂದೆ ಆದರೂ ಇದನ್ನು ಹೀಗೆ ಮಾಡಬಾರ್ದು ಅಂತ ನನ್ನ ವಿನಂತಿ ಅವರದ್ದು. ಅವ್ರಿಗೆ ಇನ್ನೊಂದು ದೇವರು ಒಳ್ಳೆ ಮನಸ್ಸು ಕೊಡಲಿ. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.